ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ, ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 37 ಇಂದಿನ ಸಂಚಿಕೆಲೆ. ಭವಿಷ್ಯ ತರುಣ್ ಇನ್ನೂ ಹುಡುಗಾಟದ ಹುಡುಗ ಎಂದು ಅವನು ಕೇಳಿದ ಗೋಲ್ಗಪ್ಪ ಮಾಡಿಕೊಟ್ಟಿದ್ಲು. ಇದನ್ನೆಲ್ಲ ನೋಡ್ತಿದ್ದಂಥ ತ್ರಿಶೂಲ್ ಮನಸ್ಸಲ್ಲಿ ಒಂದು ಕೋಲ್ಡ್ ವಾರ್ ನಡೀತಿತ್ತು. ಮುಂದೆ ತರುಣ್ ಅವಳು ಮಾಡಿಕೊಟ್ಟಿದ್ದಾನ ತಿಂದು, ಫಾವ್, ನಿಮ್ಮ ಥರನೇ ಸೂಪರ್ ಕಣ್ರಿ ಎಂದು ಯಾವುದೇ ಮುಜುಗರ ನಾಚಿಕೆ ಇಲ್ಲದೆ ಹೇಳಿದ್ದನ್ನು ನೋಡಿದ ಭವಿಷ್ಯ ಮುಖ ಕೋಪಕ್ಕೆ ತಿರುಗಿತು. ಅಲ್ಲಿ ನಿಲ್ಲದ ಹುಡುಗಿ ಮಗುನ ನೋಡ್ಕೊಳ್ಳೋಕ್ಕೆ ಹೋಗ್ತಾಳೆ. ಅಲ್ಲಿ ತ್ರಿಶೂಲ್ ಕೂತಲ್ಲೇ ಇವೆಲ್ಲವನ್ನು ನೋಡಿ, ಈ ತರುಣ್ ಯಾಕೋ ತುಂಬ ಅತಿಯಾಗಿ ಆಡ್ತಿದ್ದಾನೆ ಎಂದು ಹಾಗೆ ನೋಡ್ತಾ ಕೂತ. ತರುಣ್ ಹೇಗಾದರೂ ಮಾಡಿ ಅವಳ ಅಟೆನ್ಷನ್ ಪಡೆಯೋಕೆ ಪ್ರತಿ ಕೆಲಸದಲ್ಲೂ ಅವಳಿಗೆ ಎದುರಾಗಿ ಇರ್ತಿದ್ದ. ಭವಿಷ್ಯ ಅವನು ಬಂದ ಒಂದೇ ದಿನಕ್ಕೆ ತರುಣ್ ಅಂದರೆ ಕೋಪ ಬರೋ ಥರ ಮಾಡಿಬಿಟ್ಟಿದ್ದ. ತ್ರಿಶೂಲ್ ಇದೆಲ್ಲ ನೋಡಿ, ಭವಿಷ್ಯ ಹೊರಗೋಗೋಣ, ರೆಡಿಯಾಗು ಎಂದ. ಭವಿಷ್ಯ ಬಳಿ ಮಗುಗೆ ಸ್ವಲ್ಪ ಥಿಂಗ್ಸ್ ಪರ್ಚೇಸ್ ಮಾಡೋದಿದೆ ಎಂದು ಕರೆದುಕೊಂಡು ಹೋಗುವಾಗ ತರುಣ್ ಕೂಡ ಬ್ರೋ ನಾನು ಬರ್ತೀನಿ ಎಂದು ತ್ರಿಶೂಲ್ ಉತ್ತರನೂ ಕೇಳದೆ ಮೊದಲೇ ಬಂದು ಕೂತ. ತ್ರಿಶೂಲ್ ತರುಣ್ ಹಿಂದಿನ ಸೀಟ್ನಲ್ಲಿ ಕೂತಿದ್ದನ್ನು ನೋಡಿ ಭವಿಷ್ಯ ಬಂದಾಗ ಮುಂದಿನ ಡೋರ್ ತೆಗೆದು ಕೂತ್ಕೋ ಅಲ್ಲಿ ಎಂದ. ಭವಿಷ್ಯ ತಾನು ಹಿಂದೆ ಕೂರಕ್ಕೆ ಆ ತರುಣ್ ಇದ್ದಾನೆ ಎಂದು ತ್ರಿಶೂಲ್ ಮಾತಿಗೆ ತಲೆ ಆಡಿಸಿ ಸುಮ್ಮನೆ ಬಂದು ಮುಂದೆ ಕೂರ್ತಾಳೆ. ತರುಣ್, ಅಯ್ಯೋ ನೀವೇನು ಅಲ್ಲಿ ಕೂತ್ಕೊಂಡ್ರಿ, ಇಲ್ಲಿಗೆ ಬರ್ಬಹುದಿತ್ತು ಎಂದ. ತ್ರಿಶೂಲ್ ತರುಣ್ನ ಕೋಪದಲ್ಲಿ ನೋಡಿ, ನನ್ನ ಜೊತೆ ಸೈಲೆಂಟ್ ಆಗಿ ಬರೋದಿದ್ರೆ ಬಾ, ಇಲ್ಲ ಇಲ್ಲೇ ಇಳಿ ಎಂದ ಒಬ್ಬ ಗಂಡಿಗೆ. ತರುಣ್ ತನ್ನ ಬಾಯಿ ಮೇಲೆ ಬೆರಳಿಟ್ಟು ಓಕೆ ಎಂದು ಸುಮ್ಮನೆ ಕೂತ. ಭವಿಷ್ಯ ಮಗುನ ವಿಂಡೋ ಕಡೆ ತಿರುಗಿಸಿ, ಅಲ್ಲಿ ನೋಡು ಲೈಟ್ಸ್ ಎಂದು ತೋರಿಸುತ್ತಾ ಮಗು ಜೊತೆಗೆ ಬೆರೆತು ಮಾತಾಡೋದು ನೋಡಿದ್ರೆ ತ್ರಿಶೂಲ್ಗೆ ಖುಷಿ ಆದರೆ, ತರುಣ್ ಮುಂದೆ ನಮಗೂ ಮಕ್ಕಳಾದರೆ ಹೀಗೆ ನೋಡ್ಕೊಳ್ತಾಳೆ ಎಂದು, ಅಯ್ಯೋ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಜುಮ್ ಅನಿಸುತ್ತೆ ಅಂತ ಕೂತಲ್ಲೇ ಕನಸು ಕಾಣ್ತಿದ್ದಾನೆ. ತ್ರಿಶೂಲ್ ಸೀದಾ ಮಗು ಟಾಯ್ಸ್ ತಗೊಳ್ಳೋಕ್ಕೆ ಹೋಗಿ ಅಲ್ಲಿ ಮಗುಗಾಗಿ ತುಂಬ ರೋಬೋಟ್ಸ್ ಕಾರೆಲ್ಲ ಕೊಡಿಸ್ತಾನೆ. ಭವಿಷ್ಯ ಕೂಡ ಮಗುಗಾಗಿ ಕೆಲವು ಆಟಿಕೆಗಳನ್ನು ಚೂಸ್ ಮಾಡಿದ್ಲು. ತರುಣ್ ಮಾತ್ರ ಇದನ್ನು ದೂರದಿಂದ ನೋಡಿ, ಈ ಬ್ರೋ ಯಾಕೆ ಕರ್ಕೊಂಡು ಬಂದ, ಇವನು ಭವಿಷ್ಯ ಹತ್ರ ಇಷ್ಟೊಂದು ಸಲ್ಗೆಲಿ ಬೇರೆ ಇರ್ತಾನೆ, ಇದು ನನಗಿಷ್ಟ ಆಗಲ್ಲ ಎಂದು ಮೂತೆ ತಿರುಗಿಸಿ ಕಾರ್ ಪಾರ್ಕಿಂಗ್ ಕಡೆ ಹೋಗಿ ತ್ರಿಶೂಲ್ ಬರೋದ್ರೊಳಗೆ ಒಂದು ದಮ್ ಎಳೆದು ಮುಗಿಸಿದ್ದ. ತ್ರಿಶೂಲ್ ಒಂದು ಒಳ್ಳೆ ಡಿನ್ನರ್ಗೆ ಹೋಗೋಣ ಎಂದು ಡಿಸೈಡ್ ಮಾಡ್ದ. ಮಗುಗೆ ಏನು ಬೇಕು ಅದನ್ನೆಲ್ಲ ತಗೊಂಡು ಊಟಕ್ಕೆ ಹೋಗ್ತಾರೆ. ತರುಣ್ ಕೂಡ ಸುಮ್ಮನೆ ಅವ್ರ ಜೊತೆಗೆ ಹೋಗ್ತಾನೆ. ತ್ರಿಶೂಲ್ ಭವಿಷ್ಯದಿಂದ ದೂರ ಇರಲಿ, ಅವಳಿಗೆ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕು ಅಂತ ಹೊರಗೆ ಕರ್ಕೊಂಡು ಬಂದಿದ್ದ. ಆದರೆ ಇದನ್ನೆಲ್ಲ ನೋಡಿದ ತರುಣ್ ಹೊಟ್ಟೆ ಉರಿದುಕೊಳ್ತಿದ್ದ. ತನ್ನ ಜೊತೆಗೆ ಒಂದೂ ಮಾತು ಕೂಡ ಆಡಲ್ಲ, ಬ್ರೋ ಜೊತೆಗೆ ಇಷ್ಟು ಸಲಿಗೆಯಿಂದ ಇರ್ತಾಳೆ ಎಂದು. ತ್ರಿಶೂಲ್ ಮಗುನ ಎತ್ಕೊಂಡು ಅಮ್ಮನಿಗೆ ಹೇಳು ಏನು ಬೇಕೋ ಅದನ್ನು ಆರ್ಡರ್ ಮಾಡೋಕ್ಕೆ ಎಂದರೆ, ಭವಿಷ್ಯ ಕೂಡ ನಿಮ್ಮಪ್ಪ ಏನು ಆರ್ಡರ್ ಮಾಡಿದ್ರು ಓಕೆ ಅನ್ನು ಪಾಪು ಎಂದು ಮಾತಾಡ್ತಿದ್ಲು. ಅವ್ರ ಮಾತುಗಳನ್ನು ಕೇಳಿದ ತರುಣ್ ಒಂದು ಸೆಕೆಂಡು ತಾನು ಕೇಳ್ಕೊಂಡಿದ್ದು ನಿಜಾನಾ ಎನ್ನುವಂತೆ ಕಣ್ಣು ಬಾಯಿ ಬಿಟ್ಟು ಕುಡಿಯುತ್ತಿದ್ದ ನೀರು ಕೂಡ ನತ್ತಿಗತ್ತಿತ್ತು. ತ್ರಿಶೂಲ್ಗೆ ಗೊತ್ತು, ಮಗು ಜೊತೆ ನಿಮ್ಮಮ್ಮ ಅಂದರೆ ಅವಳು ಕೂಡ ನಿಮ್ಮಪ್ಪ ಅಂತ ಮೆನ್ಷನ್ ಮಾಡ್ತಾಳೆ ಅನ್ನೋದು. ಅದು ಗೊತ್ತಿದ್ರಿಂದನೇ ಹುಡುಗ ಆ ಪದ ಬೇಕಂದೇ ಬಳಸಿದ್ದ. ತರುಣ್ ಮನದಲ್ಲಿ, ಏನು ಬ್ರೋ ಅಮ್ಮ ಅಂತಿದ್ದಾನೆ ಮಗುಗೆ, ಇವಳು ಅದಕ್ಕೆ ಏನೋ ಅಬ್ಜೆಕ್ಟ್ ಮಾಡದೆ ನಗ್ತಿದ್ದಾಳೆ ಅಂದರೆ ಏನು ಎಂದು ಯೋಚಿಸಿ, ಅಂದರೆ ಬ್ರೋ ಏನಾದರೂ ಭವಿಷ್ಯನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನಾ, ಇಲ್ಲ ಎಲ್ಲ ಮುಂದುವರೆದಿದೆಯಾ ಎಂದು ಯೋಚಿಸುವಾಗ ತ್ರಿಶೂಲ್ ಬೇಕೆಂದೇ ಭವಿಷ್ಯಗೆ ಇಷ್ಟದ ಫುಡ್ಡನ್ನ ಆರ್ಡರ್ ಮಾಡ್ದ. ಭವಿಷ್ಯ, ಸರ್ ನಿಮಗೆ ಇಷ್ಟ ಆಗಿರೋದನ್ನು ಆರ್ಡರ್ ಮಾಡಿ ಎಂದಳು. ತ್ರಿಶೂಲ್, ಇದು ನಿನ್ನ ಟ್ರೀಟ್, ಹಾಗಾಗಿ ನಿನಗೆ ಇಷ್ಟ ಆಗಿರೋದನ್ನೇ ನಾವು ಊಟ ಮಾಡ್ತೀವಿ ಎಂದ. ತ್ರಿಶೂಲ್ ತಾನೇ ಅವಳ ಪ್ಲೇಟ್ಗೆ ಸರ್ವ್ ಮಾಡ್ದ. ಭವಿಷ್ಯ ಊಟ ಮಾಡಿದ್ಲು. ಮಗುಗೂ ತಿನ್ನಿಸುವಾಗ ತನ್ನ ಡ್ರೆಸ್ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಚೆಲ್ಲುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೋಗುವಾಗ ಭವಿಷ್ಯ ಮಗುನ ಅಪ್ಪ ಹತ್ರ ಇರು ಎಂದು ತ್ರಿಶೂಲ್ ಕಡೆ ಕೊಟ್ಟು, ಸರ್ ಬರ್ತೀನಿ ಒಂದು ನಿಮಿಷ ಎಂದು ಅಲ್ಲಿಂದ ಹೋಗ್ತಾಳೆ. ತ್ರಿಶೂಲ್ ಬೇಕೆಂದೇ ಅಮ್ಮ ಬರುತ್ತೆ ಕೂತ್ಕೋ ಎಂದು ಕೂರಿಸಿಕೊಂಡು ಸುಮಾರು 10 ಸಲ ನಿಮ್ಮಮ್ಮ ಎಲ್ಲೋ ಪಾಪು ಇನ್ನೂ ಬಂದಿಲ್ಲ ಎಂದೆಲ್ಲ ತರುಣ್ಗೆ ಕೇಳುವಂತ ಹೇಳ್ತಾನೆ. ಸ್ವಲ್ಪ ಸಮಯ ಬಿಟ್ಟು, ಬಾ ಪಾಪು
ನಿನ್ನಮ್ಮ ಇನ್ನೂ ಬಂದಿಲ್ಲ ಎಂದು ತರುಣ್ ಎಲ್ಲೇ ಇರು, ಭವಿಷ್ಯ ಬಂದಿಲ್ಲ, ನೋಡ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ಎದ್ದು ಹೋಗ್ತಾನೆ. ಇದನ್ನೆಲ್ಲ ಇಷ್ಟೊತ್ತು ನೋಡ್ಕೊಂಡು ಕೂತಿದ್ದಂಥ ತರುಣ್, ಏನು ನೋಡ್ತಿದ್ದೀನಿ ನಾನು, ಇದು ಗನ್ಸಲ ಅಲ್ವಾ ಎಂದು ಬ್ರೋ ಭವಿಷ್ಯ ಜೊತೆ ಇಷ್ಟು ಕ್ಲೋಸ್ ಆಗಿರೋದು ಅಂದರೆ ಏನು, ಅಂದರೆ ಭವಿಷ್ಯ ಮತ್ತು ಬ್ರೋ ಮಧ್ಯೆ ಎಂದು ಚಿಚಿ ಎಂದು ತನ್ನ ಕೆನ್ನೆಗೆ ತಾನೇ ಹೊಡ್ಕೊಂಡು ಬ್ರೋ ಯಾವತ್ತೂ ಭವಿಷ್ಯನ ದೃಷ್ಟಿನಲ್ಲಿ ನೋಡಲ್ಲ ಎಂದುಕೊಂಡರು. ಪಾಪು ಯಾಕೆ ಭವಿಷ್ಯನ ಅಮ್ಮ ಅನ್ನುತ್ತಾನೆ ಎಂದು ಯೋಚಿಸೇನೆ ಅವನಿಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ. ಈತ ವಾಶ್ರೂಮ್ಗೆ ಹೋಗಿದ್ದ ಹುಡುಗಿ ಬಟ್ಟೆ ಎಲ್ಲ ಒದ್ದೆಯಾಗಿ ನಿಂತಿದ್ದಾರೆ. ತ್ರಿಶೂಲ್ ಲೇಡೀಸ್ ವಾಶ್ರೂಮ್ ಕಡೆ ಹೋಗಿ ಭವಿಷ್ಯ ಎಂದು ಕರೆದ. ತ್ರಿಶೂಲ್ ಧ್ವನಿ ಕೇಳಿದ ಭವಿಷ್ಯ ನಿಧಾನಕ್ಕೆ ವಾಶ್ರೂಮಿಂದ ಹೊರಗೆ ಬಗ್ಗಿ ನೋಡಿದ್ಲು. ತ್ರಿಶೂಲ್ ಅವಳ ಬಟ್ಟೆ ನೆನೆದಿರೋದನ್ನು ನೋಡಿ ಏನಾಯಿತು ಎಂದ. ಭವಿಷ್ಯ, ಸರ್ ಅದು ಒಂದು ಟ್ಯಾಪ್ ಸರಿ ಇರಲಿಲ್ಲ ಅನಿಸುತ್ತೆ, ಅದು ನಾನು ಮುಟ್ಟಿದ ತಕ್ಷಣ ಓಪನ್ ಆಗಿ ನೀರು ಬಂದು ಸೊ ಎಂದು ಒದ್ದೆ ಆಗಿದ್ದ ತನ್ನ ಬಟ್ಟೆ ಕಡೆ ಕೈ ತೋರಿಸಿ ಮುಜುಗರದಲ್ಲೇ ತನ್ನ ತೋಳುಗಳಲ್ಲಿ 2 ಬುಜ್ಜಾಡಿದು ನಿಂತಳು. ತ್ರಿಶೂಲ್ ಅವಳ ಡಿಸ್ಕಂಫರ್ಟ್ನ ನೋಡಿ 1 ನಿಮಿಷ ಎಂದು ತನ್ನ ಕೋಟ್ನ ಬಿಚ್ಚಿಕೊಟ್ಟು ಬಾ ಎಂದು ಹೊರಗೆ ಕರ್ಕೊಂಡು ಹೋಗ್ತಾನೆ. ತರುಣ್ ಕಡೆ ಕೂಡ ಗಮನ ಕೊಡದೆ ಅವಳನ್ನು ಸೀದಾ ರೆಸ್ಟೋರೆಂಟ್ ಹೊರಗೆ ಬಂದು ಅಲ್ಲೇ ಸ್ವಲ್ಪ ದೂರದಲ್ಲೇ ಇದ್ದಂಥ ಪುಟ್ಟ ಶಾಪಿಂಗ್ ಮಾಲ್ಗೆ ಹೋಗಿ ಬಟ್ಟೆ ಸೆಲೆಕ್ಟ್ ಮಾಡಿ ಹೋಗಿ ಹಾಕೊಂಡು ಬಾ ಹೋಗು ಎಂದ. ಭವಿಷ್ಯ ಡ್ರೆಸ್ ಬದಲಿಸಿದಾಗ ಇಂಧನ ಜಿಪ್ ಹಾಕೊಳ್ಳೋಕ್ಕೆ ಹುಡುಗಿ ತುಂಬ ಕಷ್ಟಪಡ್ತಿದ್ಲು. ಅಲ್ಲಿ ಲೇಡೀಸ್ ಯಾರೂ ಇರದ ಕಾರಣ ತ್ರಿಶೂಲ್ ಇನ್ನೂ ಬರ್ತಿದ್ದನ್ನು ನೋಡಿ ತಾನೇ ಹೋಗಿ ಭವಿಷ್ಯ ಎಂದು ಡ್ರೆಸ್ಸಿಂಗ್ ರೂಮ್ ಡೋರ್ನ ಬಡ್ದ. ಭವಿಷ್ಯ ನಿಧಾನಕ್ಕೆ ತಲೆ ಹೊರಗಾಕಿ ಸರ್ ಎಂದು ಮುಜುಗರದಲ್ಲಿ ತನ್ನ ಬೆನ್ನ ಹಿಂದೆ ಕೈನ ಎಡಗಿಸುವ ಪ್ರಯತ್ನ ಮಾಡ್ತಿದ್ಲು. ತಕ್ಷಣ ತ್ರಿಶೂಲ್ ವಾಟ್ ಹ್ಯಾಪನ್ ಎಂದ. ಭವಿಷ್ಯ ನಿಧಾನಕ್ಕೆ ಜಿಪ್ ಎಂದು ತಲೆ ತಗ್ಸಿದ್ಲು. ತುಂಬ ತಡ ಆಗಿದ್ರಿಂದ ಆ ಸ್ಟೋರ್ ಕ್ಲೋಸ್ ಆಗೋದ್ರಲ್ಲಿತ್ತು, ಅದಕ್ಕೆ ಅಲ್ಲಿ ಲೇಡೀಸ್ ಯಾರೂ ಇರಲಿಲ್ಲ. ತ್ರಿಶೂಲ್ ನಿಧಾನಕ್ಕೆ ಯೋಚಿಸಿ ಇಫ್ ಯು ಡೋಂಟ್ ಮೈಂಡ್ ನಾನು ಹಾಕ್ಲಾ ಎಂದ. ಭವಿಷ್ಯ ದೊಡ್ಡ ಕಣ್ಣು ಬಿಟ್ಲು. ತ್ರಿಶೂಲ್ ಬೇಕಾದರೆ ನಾನು ಕಣ್ಣು ಮುಚ್ಕೊಂಡು ಹಾಕ್ತೀನಿ ಎಂದ. ಭವಿಷ್ಯ ವಿಧಿ ಇಲ್ಲದೆ ಓಕೆ ಎಂದು ಕತ್ತಾಡಿಸಿ ಕೂಸು ಮುಚ್ಚುಕರದಲ್ಲೇ ಮಗುನ ಅವಳು ಇಟ್ಕೊಂಡು ಕಣ್ಣು ಮುಚ್ಚಿ ಹಿಂದೆ ತಿರುಗಿ ಅವನಿಗೆ ಬೆನ್ನಾಕಿ ನಿಂತಳು. ತ್ರಿಶೂಲ್ ಕೂಡ ಕಣ್ಣು ಮುಚ್ಚಿ ಜಿಪ್ ಹಾಕೋಕ್ಕೆ ಟ್ರೈ ಮಾಡ್ದ. ಕಣ್ಣು ಮುಚ್ಚಿದ್ರಿಂದ ಅವಳ ಬೆನ್ನ ಮೇಲೆಲ್ಲ ಅವನ ಬೆರಳುಗಳು ಸೋಕಿ ಭವಿಷ್ಯಗೆ ಒಂದೇ ಥರ ಉಸಿರು ಕಟ್ಟುವಂತೆ ಆಗಿ ಸರ್ ಪ್ಲೀಸ್ ಬೇಗ ಹಾಕಿ ಎಂದಳು. ತ್ರಿಶೂಲ್ ಹಾಂ ಎಂದು ಅವನು ನಿಧಾನಕ್ಕೆ ಜಿಪ್ನ ಹುಡುಕಿ ಹಾಕಿ ಅಲ್ಲಿ ನಿಲ್ಲದೆ ಸೀದಾ ಹೊರ ನಡೆದ. ಯಾವತ್ತೂ ಹೀಗೆ ತ್ರಿಶೂಲ್ ಒಂದು ಹುಡುಗಿನ ಮುಟ್ಟಿದ್ದೇ ಇಲ್ಲ. ತಾನು ಪ್ರೀತಿಸ್ತಿದ್ದ ಹುಡುಗಿ ಜೊತೆ ಕೂಡ ತುಂಬ ಡೀಸೆಂಟಾಗಿ ನಡೆದುಕೊಂಡಿದ್ದ. ಬಟ್ ಹೀಗೆ ಅವನು ಜಿಪ್ ಹಾಕೋ ಸೀನ್ ಎಲ್ಲ ಇರಲಿಲ್ಲ. ಅದಕ್ಕೆ ಅವನಿಗೂ ಒಂದು ರೀತಿ ಮುಜುಗರವಾಗಿ ಅಲ್ಲಿಂದ ಹೊರಗೆ ನಡೆದು ನಿಂತಿದ್ದ. ಭವಿಷ್ಯ ತಲೆ ತೆಗ್ಸೆ ಹೊರಗೆ ಬಂದಳು. ಅವಳು ಬಂದಮೇಲೆ ಬಿಲ್ ಪೇ ಮಾಡಿ ಬಂದು ಕಾರ್ ತಿರುಗಿಸಿ ಮನೆಗೆ ಹೊರಡೋಣ ಎಂದ. ಈ ಅವಾಂತರದಲ್ಲಿ ಅವನು ತರುಣ್ ಬಗ್ಗೆ ಮರ್ತೇ ಬಿಟ್ಟಿದ್ದ. ಭವಿಷ್ಯ ಕೂಡ ಈ ಒಂದು ಇನ್ಸಿಡೆಂಟಿಂದಾಗಿ ಬ್ಲಾಂಕ್ ಆಗಿದ್ಲು. ಅವಳು ಕೂಡ ಮೌನಿಯಾಗಿ ಸುಮ್ಮನೆ ಕೂತಿದ್ಲು. ಅವಳಿಗೂ ಈ ಥರ ಹೊಸದು. ಅಲ್ಲಿ ಇವರ ಕಾರ್ ಮೂವ್ ಆಗ್ತಿದ್ದಂತೆ ಹಿಂದೆಯಿಂದ ತರುಣ್ ಕೂತಿದ್ದಂಥ ಕ್ಯಾಬ್ ಕೂಡ ಬಂದಿತ್ತು. ಅವನು ಬ್ರೋ ಎಂದು ಕಾರ್ ಇಳಿಯೋ ಮುನ್ನ ತ್ರಿಶೂಲ್ ಕಾರ್ ಅಲ್ಲಿಂದ ಮೂವ್ ಆಗಿತ್ತು. ಮತ್ತೆ ಕ್ಯಾಬ್ನಲ್ಲೇ ಮನೆ ಕಡೆ ಬಂದ. ತರುಣ್ ಮನೆಗೆ ಬಂದವನೇ ಒಂದೇ ಸಲ ಬ್ರೋ ಎಂದ ಜೋರಾಗಿ. ಇನ್ನು ಮೆಟ್ಟಿಲತ್ತುತ್ತಿದ್ದಂಥ ತ್ರಿಶೂಲ್ ಮತ್ತು ಭವಿಷ್ಯ ಅವನ ಕಡೆ ನೋಡಿ ಇಬ್ಬರು ಶಿವ್ ನಮ್ಮ ಜೊತೆಗೆ ರೆಸ್ಟೋರೆಂಟ್ಗೆ ಬಂದಿದ್ದ ಎಂದು ನೆನೆದು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ತ್ರಿಶೂಲ್ ನೀನು ಮಗುನ ಮಲಗಿಸು ಎಂದು ಭವಿಷ್ಯನ ಅಲ್ಲಿಂದ ಕಳಿಸಿ ತಾನು ಕೆಳಗಿಳಿದು ಬಂದು ಸಾರಿ ತರುಣ್, ಏನೋ ಟೆನ್ಷನ್ನಲ್ಲಿ ನಿನ್ನ ಮರೆತುಬಿಟ್ಟು ಬಂದೆ, ಸಾರಿ ಎಂದು ಅವನ ಕೆನ್ನೆ ತಟ್ಟಿ ಮೆಟ್ಟಿಲತ್ತಿ ತನ್ನ ರೂಮ್ ಸೇರಿದ. ತರುಣ್ಗೆ ಇದೊಂದು ರೀತಿ ಅವಮಾನವಾಗಿತ್ತು. ತರುಣ್ಗೆ ತ್ರಿಶೂಲ್ ಭವಿಷ್ಯ ಜೊತೆಗೆ ಹೀಗೆ ಮಾಲ್ ರೆಸ್ಟೋರೆಂಟ್ ಅಂತ ಸುತ್ತೋದು ಒಂದು ರೀತಿ ಜಲಸಾಗ್ತಿತ್ತು. ಬೇಸರದಲ್ಲೇ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಬಿದ್ದವನು ಭವಿಷ್ಯ ಅವತ್ತು ಮೀಟಿಂಗ್ ಹಾಲ್ನಲ್ಲಿ ಅವಳು ಮಾತಾಡಿದ್ದನ್ನು ವಾಯ್ಸ್ ರೆಕಾರ್ಡಿಂಗ್ ಹೇಳ್ತಾ ನೀನು ಯಾವಾಗ ನನ್ನ ಜೊತೆಗೆ ಇಷ್ಟು ಪೊಲೈಟ್ ಆಗಿ ಮಾತಾಡೋದು ಭವಿಷ್ಯ ಎಂದು ಕೇಳ್ತಿದ್ದ. 1 ವಾರ ಕಳೆದರೂ ಭವಿಷ್ಯ ಅಟೆನ್ಷನ್ ಪಡೆಯಲಾಗದ ತರುಣ್ ಒಂದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ. ತ್ರಿಶೂಲ್ಗೆ ಭವಿಷ್ಯ ಮೇಲೆ ಮನಸ್ಸಿದೆ ಅನ್ನೋದನ್ನು. ಅವನು ಮಾಡೋ ಕೇರ್, ಅವನು ಆಗಾಗ ಕಿರಿಗಣ್ಣಲ್ಲಿ ನೋಡೋ ನೋಟ, ಮಗು ಜೊತೆಗೆ ಅವಳಿರುವಾಗ ಬೇಕೆಂದೇ ಅವಳ ಜೊತೆಗೆ ನಿಂತು ಮಾತಾಡೋ ಸ್ಟೈಲ್ ಎಲ್ಲ ನೋಡಿ ಬ್ರೋ ಭವಿಷ್ಯಗೆ ಪ್ರೀತಿ ಬಗ್ಗೆ ಹೇಳೋಕ್ಕೂ ಮುಂಚೆ ನಾನು ಅವಳ ಬಳಿ ಪ್ರೀತಿ ವಿಷಯನ ಹೇಳಬೇಕು ಎಂದುಕೊಂಡು ಒಂದು ಪ್ಲ್ಯಾನ್ ಮಾಡ್ತಾನೆ. ಅಂದು ತ್ರಿಶೂಲ್ ಆಫೀಸ್ನಲ್ಲಿ ಬೇರೆ ಒಂದು ವರ್ಕ್ ಮೇಲೆ ಬರೋದು
ಒಂದು ದಿನ ಆಗ್ಬೋದು ಎನ್ನುವ ವಿಷಯ ತಿಳಿಸೋಕೆ ಭವಿಷ್ಯಗೆ ಕಾಲ್ ಮಾಡಿದ. ಬಟ್ ಅವಳು ಫೋನ್ ರೂಮ್ನಲ್ಲಿಟ್ಟು ಮಗು ಜೊತೆ ಜಯ ಹತ್ರ ಲಾನಲ್ಲಿ ಮಾತಾಡ್ತಿದ್ಲು. ಅದಕ್ಕೆ ಮನೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ದ. ಅಲ್ಲಿಗೆ ಬಂದಂಥ ತರುಣ್ ಅದನ್ನು ರಿಸೀವ್ ಮಾಡಿದ. ನಾನಿವತ್ತು ಮನೆಗೆ ಬರಲ್ಲ ಅನ್ನೋ ವಿಷಯನ ಭವಿಷ್ಯಗೆ ಹೇಳು ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ದ ತ್ರಿಶೂಲ್. ತರುಣ್ ಹೊರಗಿದ್ದ ಭವಿಷ್ಯಗೆ ಆ ವಿಷಯನ ಹೇಳೋಕ್ಕೆ ಬಂದಾಗ ಅಕಸ್ಮಾತಾಗಿ ಭವಿಷ್ಯ ಬಾಯಲ್ಲಿ ತ್ರಿಶೂಲ್ ಬಗ್ಗೆ ಒಳ್ಳೆ ಮಾತುಗಳು ಬಂದಿದ್ದನ್ನು ಗಮನಿಸಿ ಅವನು ಹೇಳಕ್ಕೆ ಬಂದ ಮಾತು ಗಂಟ್ಲಲ್ಲೇ ಉಳಿತು. ಸುಮ್ಮನೆ ತನ್ನ ರೂಮ್ ಸೇರಿದ. ಅವನ ಮನಸ್ಸು ಭವಿಷ್ಯ ಕೂಡ ತ್ರಿಶೂಲ್ ಬ್ರೋನ ಇಷ್ಟಪಡ್ತಿದ್ದಾಳ ಎನಿಸಿದರೂ ಇನ್ನೊಂದು ಮನಸ್ಸು ನೋನೋ ಅದೆಲ್ಲ ನನ್ನ ಭ್ರಮೆ ಎಂದು ತಿಳಿದು ಹೇಗಾದರೂ ಮಾಡಿ ಬ್ರೋ ಇಲ್ಲದ ಸಮಯದಲ್ಲಿ ನನ್ನ ಪ್ರಪೋಸಲ್ ಅವಳ ಮುಂದೆ ಇಡಬೇಕು. ಅದು ಹೇಗೆ ಎಂದು ಯೋಚಿಸಿದ. ಏನೋ ಒಂದು ಪ್ಲ್ಯಾನ್ ಮಾಡಿದ ತರುಣ್ ಭವಿಷ್ಯ ನಾನು ಕರೆದ್ರೆ ಬರಲ್ಲ ಎಂದು ತಿಳಿದು ತ್ರಿಶೂಲ್ ಅನ್ನೋ ಹೆಸರನ್ನೇ ಬಳಸೋಣ ಎಂದು ನಿರ್ಧಾರ ಮಾಡ್ದ. ಸೀದಾ ಕೆಳಗಿಳಿದು ಬಂದು ಭವಿಷ್ಯ ಬೇಗ ರೆಡಿಯಾಗಿ ಬನ್ನಿ ಎಂದ. ಭವಿಷ್ಯ ಒಬ್ಬ ಗಂಟೆಗೆ ಯಾಕೆ ಎಂದು ಕೇಳಿದರು. ತರುಣ್ ಅದು ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ, ಸೊ ನಾವು ಬೇಗ ಹೋಗಬೇಕು ಎಂದ. ಭವಿಷ್ಯ ಆ ಮಾತು ಕೇಳಿ ಗಾಬರಿಯಲ್ಲಿ ಎಲ್ಲಿ ಯಾವಾಗ ಸರಿ ಹೇಗಿದ್ದಾರೆ ಈಗ ಎಂದೆಲ್ಲ ವಿಚಾರಿಸುತ್ತಿದ್ದದ್ದನ್ನು ನೋಡಿದ ತರುಣ್ ಹೊಟ್ಟೆ ಉರಿಯಿತು. ಎಷ್ಟು ಕಾಳಜಿ ಮಾಡ್ತಾಳೆ ಬ್ರೋನ್ನ ಅಂತ. ತರುಣ್ ಮಾತಾಡೋಕ್ಕೆ ಟೈಮ್ ಇಲ್ಲ ಎಂದು ಅಲ್ಲೇ ಇದ್ದಂಥ ಜಯಾಗೆ ಜಯ ಆಂಟಿ ನೀವು ಪಾಪುನ ನೋಡ್ಕೊಳ್ಳಿ, ಹಾಂ ಹಾಗೆ ಮನೆಯಲ್ಲಿ ಈ ವಿಷಯನ ಯಾರಿಗೂ ಹೇಳಬೇಡಿ ಎಂದ. ಜಯ ಮತ್ತು ಭವಿಷ್ಯ ಯಾಕೆ ಎನ್ನುವಂತೆ ಅವನ ಕಡೆನೇ ನೋಡಿದ್ರು. ತರುಣ್ ಮಾಮಿರೋ ಕಂಡೀಷನ್ನಲ್ಲಿ ಅವ್ರಿಗೆ ಇನ್ನೂ ಆಘಾತವಾಗುತ್ತೆ, ಇನ್ನು ಡ್ಯಾಡ್ ಅವ್ರಿಗೂ ಬೇಡ, ಬ್ರೋ ಕಂಡೀಷನ್ ನೋಡಿ ಕಾಲ್ ಮಾಡಿ ತಿಳಿಸೋಣ ಎಂದು ಸಲೀಸಾಗಿ ಸುಳ್ಳಿನ ಬಲೆನ ಎಣೆದೇ ಬಿಟ್ಟ. ಮುಂದೆ ತರುಣ್ ನನ್ನ ಮದುವೆ ಆಗ್ತೀಯಾ ಎಂದು ಕೇಳ್ದ. ಭವಿಷ್ಯ ಕೋಪದಲ್ಲಿ ಎಷ್ಟು ಸುಳ್ಳು ಹೇಳ್ತೀಯಾ, ಒಬ್ಬರ ಪ್ರಾಣದ ಬಗ್ಗೆ ಸುಳ್ಳಿನ ಕತೆ ಹೆಣೆಯೋದು ಅಷ್ಟು ಸುಲಭನಾ ನಿನಗೆ ಎಂದಳು. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.